ಹಲೋ ಫ್ರೆಂಡ್ಸ್, ವೆಲ್ಕಮ್. ಇವತ್ತಿನ ಸೆಷನ್ನಲ್ಲಿ ನಾವು ಸಿಂಪ್ಲೆಕ್ಸ್ ಮೆಥಡ್ ಅಲ್ಗಾರಿದಮ್ನ ಕಲಿಯೋಣ ಬನ್ನಿ. ಕ್ವಶನ್ ಏನಿದೆ, ಯೂಸ್ ದಿ ಸಿಂಪ್ಲೆಕ್ಸ್ ಮೆಥಡ್ ಟು ಮ್ಯಾಕ್ಸಿಮೈಸ್ z is equal to x plus 1.5y and subjected to the constraints x plus 2y is less than 160 and 3x plus 2y is less than or equal to 240 and x and y are always greater than or equal to 0 ಇದೆ. ಆ್ಯಂಡ್ ಈಗ ಸೊಲ್ಯೂಷನ್ನ ಮಾಡೋಣ ಬನ್ನಿ, ಸ್ಟೆಪ್ ಬೈ ಸ್ಟೆಪ್. ಸೊಲ್ಯೂಷನ್ ಸಬ್ಜೆಕ್ಟೆಡ್ ಟು ದಿ ಕನ್ಸ್ಟೆಂಟ್ಸ್ ಏನಿದೆ, ನಮಗೆ ಸಬ್ಜೆಕ್ಟೆಡ್ ಟು ದ ಕನ್ಸ್ಟೆಂಟ್ಸ್ ಏನೇನಿದೆ, ಎಕ್ಸ್ ಪ್ಲಸ್ 2y ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 160 ಇದೆ ಆ್ಯಂಡ್ 3x ಪ್ಲಸ್ 2y ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 240 ಇದೆ. ಸೊ ಇವೆರಡು ನಮಗೆ ಸಬ್ಜೆಕ್ಟೆಡ್ ಟು ದಿ ಇವು ಬರೆದಿರೋ ಎರಡು ಕನ್ಸ್ಟೆಂಟ್ಸು ಇನ್ಇಕ್ವಾಲಿಟಿ ಫಾರ್ಮಲ್ಲಿ ಇದ್ದಾವೆ. ಸೊ ಇದನ್ನು ನಾವು ಇಕ್ವಾಲಿಟಿಯಲ್ಲಿ ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡಬೇಕಂದ್ರೆ, ಇವು ಇನ್ಇಕ್ವಾಲಿಟಿಯಲ್ಲಿ ಇರುವುದಕ್ಕೆ ವಿ ಹ್ಯಾವ್ ಟು ಆ್ಯಡ್ ದಿ ಸ್ಲ್ಯಾಕ್ ವೇರಿಯೇಬಲ್. ಇವು ಎರಡು ಕನ್ಸ್ಟೆಂಟ್ಸಿಗೆ ನಾವು ಸ್ಲ್ಯಾಕ್ ವೇರಿಯೇಬಲ್ S1 ಆ್ಯಂಡ್ S2 ಆ್ಯಡ್ ಮಾಡಿದರೆ ಇವು ಇನ್ಇಕ್ವಾಲಿಟಿ, ಲೀನಿಯರ್ ಇನ್ಇಕ್ವಾಲಿಟಿ ಅಲ್ಲಿ ಇರುವುದು ಇಕ್ವಾಲಿಟಿ ಆಗಿ ಕನ್ವರ್ಟ್ ಆಗ್ತವೆ. ಸ್ಟೆಪ್ 1 ಏನಿದೆ ಅಂದರೆ, ಲೆಟ್ ಅಸ್ ಇಂಟ್ರಡ್ಯೂಸ್ ದ ಸ್ಲ್ಯಾಕ್ ವೇರಿಯೇಬಲ್ಸ್. ಇಲ್ಲಿ ಎರಡೇ ಕನ್ಸ್ಟೆಂಟ್ಸ್ ಇದ್ದಾವೆ, ಸೊ ಎರಡೇ ಸ್ಲ್ಯಾಕ್ ವೇರಿಯೇಬಲ್ಸ್ S1 ಆ್ಯಂಡ್ S2 ಎಲ್ಲಿ ಟು ದ ಇನ್ಇಕ್ವಾಲಿಟೀಸ್ ಆ್ಯಂಡ್ ರೈಟ್ ದೆಮ್ in the following form ಅಲ್ಲಿ ನಾವು ಅದನ್ನು ಬರಿಬೇಕು. ಸೊ ಈಗ ಇವು ಎರಡು ಕನ್ಸ್ಟೆಂಟ್ಸಿಗೆ ಸ್ಲ್ಯಾಕ್ ವೇರಿಯೇಬಲ್ಸ್ ಆ್ಯಡ್ ಮಾಡಿದರೆ ಎಕ್ಸ್ ಪ್ಲಸ್ 2y ಪ್ಲಸ್ 1 ಇಂಟು S1 ಅಂದರೆ S1 ಆಯಿತು ಆ್ಯಂಡ್ ಪ್ಲಸ್ 0 ಇಂಟು S2. ಸೊ ಒಂದೇ ಕನ್ಸ್ಟೆಂಟ್ಸಿಗೆ ಒಂದು ಸ್ಲ್ಯಾಕ್ ವೇರಿಯೇಬಲ್ ಆ್ಯಡ್ ಮಾಡಬೇಕು ಆ್ಯಂಡ್ ಇದು ಸೆಕೆಂಡ್ ಸ್ಲ್ಯಾಕ್ ವೇರಿಯೇಬಲ್ ಅಂದರೆ ಸೆಕೆಂಡ್ ಇಕ್ವೇಷನ್. ಇದು ಇನ್ಇಕ್ವಾಲಿಟಿಯಲ್ಲಿರೋದು ಈಕ್ವಾಲಿಟಿ ಆಯಿತು, ಈಕ್ವಲ್ ಟು 160 ಆಗುತ್ತೆ ಆ್ಯಂಡ್ 3x ಪ್ಲಸ್ 2y ಇದು 1 ಆಲ್ರೆಡಿ ಇಲ್ಲಿ ಅಲೋಕೇಟ್ ಆಗಿದೆ. ಸೊ 0 ಇಂಟು S1 ಮಾಡ್ತೀರಾ ಅಂದರೆ S1 ಈಸ್ ಅಲೋಕೇಟೆಡ್ ಟು ಫಸ್ಟ್ ಕನ್ಸ್ಟೆಂಟ್ ಆ್ಯಂಡ್ ಪ್ಲಸ್ ಇಲ್ಲಿ ಏನಿದೆ 1 ಇಂಟು S2 ಇದೇನಾಯಿತು 240 ಆಯಿತು. ಸ್ಟೆಪ್ 2 ಅಲ್ಲಿ ಇವು ಇಕ್ವೇಷನ್ಸ್ ಇದಾವಲ್ಲ ಟ್ಯಾಬ್ಯುಲರ್ ಫಾರ್ಮಲ್ಲಿ ಹಾಕಬೇಕು. These equations are put in the tabular form ಅಲ್ಲಿ ಇವೆಲ್ಲ ಇಕ್ವೇಷನ್ಸ್ನ ಹಾಕಬೇಕು. ಆ್ಯಂಡ್ ಈ ಟ್ಯಾಬ್ಯುಲರ್ ಫಾರ್ಮ್ಗೆ ಏನಂತೇವೆ ಅಂದರೆ, ಆ್ಯಂಡ್ ಈಸ್ ಕಾಲ್ಡ್ ದ ಇನಿಷಿಯಲ್ ಸಿಂಪ್ಲೆಕ್ಸ್ ಟೇಬಲ್ ಅಂತ ಕರಿತೀವಿ. ಸೊ ಈ ಇನಿಷಿಯಲ್ ಸಿಂಪ್ಲೆಕ್ಸ್ ಟೇಬಲಲ್ಲಿ ನಮಗೆ ಫಸ್ಟು ನಾನ್ ಝೀರೋ ವೇರಿಯೇಬಲ್ಸ್ ಬರ್ತವೆ. ಫಸ್ಟ್ ಕಾಲಮ್ ನಾನ್ ಝೀರೋ ವೇರಿಯೇಬಲ್ಸ್ನ ನಾವು ಎನ್ ಝೆಡ್ ವಿ ಅಂತಲೂ ಬರಿಬೋದು. ನಾನ್ ಝೀರೋ ವೇರಿಯೇಬಲ್ಸ್ ಇದ್ದಾವೆ. ಇಲ್ಲಿ ಏನಿದೆ, ಎಕ್ಸ್ ಇದೆ, ವೈ ಇದೆ ಆ್ಯಂಡ್ ಸ್ಲ್ಯಾಕ್ ವೇರಿಯೇಬಲ್ಸ್ S1 ಇದೆ ಆ್ಯಂಡ್ ಇಲ್ಲಿ S2 ಇದೆ. ಸೊ ಎಕ್ಸ್ ಇದೆ, ವೈ ಇದೆ, ಸ್ಲ್ಯಾಕ್ ವೇರಿಯೇಬಲ್ಸ್ ಏನಿದೆ S1 ಇದೆ, S2 ಇದೆ ಆ್ಯಂಡ್ ಇವು ನಮಗೆ ಕ್ವಾಂಟಿಟೀಸ್ ಇವೆ. ಕ್ವಶನಲ್ಲಿ ನಮಗೆ ಓನ್ಲಿ ಎರಡು ಕನ್ಸ್ಟೆಂಟ್ಸ್ ಇದ್ದಾವೆ. ಸೊ ದೇರ್ಫೋರ್ ಎರಡು ಸ್ಲ್ಯಾಕ್ ವೇರಿಯೇಬಲ್ಸ್ S1 ಆ್ಯಂಡ್ S2 ಆ್ಯಂಡ್ ಇದು ನಮಗೆ ಇಂಡಿಕೇಟರ್ ಅಂತಾರೆ. ಇಂಡಿಕೇಟರ್ ಅಂದರೆ Z ವ್ಯಾಲ್ಯೂ. ಆ್ಯಂಡ್ S1 ಅಂದರೆ ಸ್ಲ್ಯಾಕ್ ವೇರಿಯೇಬಲ್ 1 ಅಂದರೆ ಇಲ್ಲಿದೆ. ಸೊ ಇದು S2 0 ಆಗುತ್ತೆ, 0 ಇದೆ ಆ್ಯಂಡ್ ಇದರಲ್ಲಿ S1 0 ಇದೆ. ಸೊ ಇದು ಎಕ್ಸಲ್ಲಿ ನಮಗೆ ಕೊಯಿಫಿಷಿಯಂಟ್ ಏನಿದೆ 1 ಇದೆ, ವೈಯಲ್ಲಿ ಏನಿದೆ 2 ಇದೆ ಆ್ಯಂಡ್ S1 1 ಇದೆ, S2 ನಮಗೆ ಏನಿಲ್ಲ 0 ಆ್ಯಂಡ್ ಕ್ವಾಂಟಿಟಿ ಇದು 160 ಇದೆ. ಆ್ಯಂಡ್ ಈಗ S2 ಇದೆ, ಎಕ್ಸದ ಕೊಯಿಫಿಷಿಯಂಟ್ ಏನಿದೆ 3, ವೈದೇನಿದೆ 2, S1 0 ಇದೆ, S2 1 ಇದೆ ಆ್ಯಂಡ್ ಕ್ವಾಂಟಿಟಿ ಏನಿದೆ 240 ಇದೆ. ಈಗ ಇಂಡಿಕೇಟರ್ ವ್ಯಾಲ್ಯೂನ ನಾವು ರಿವರ್ಸ್ ಆಗಿ ಬರೀಬೇಕು. ಸೊ ಎಕ್ಸದ ಕೊಯಿಫಿಷಿಯಂಟ್ ಏನಿದೆ 1 ಇದೆ, ಸೊ ಇದರಲ್ಲಿ ಏನು ಬರಿತೀವಿ -1 ಅಂತ ಬರಿತೀವಿ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ರಿವರ್ಸಡ್, ಸೊ -1. ಇಲ್ಲಿ ಏನಿದೆ ಪ್ಲಸ್ 1.5 ಇದೆ ವೈದ್ ಕೊಯಿಫಿಷಿಯಂಟು. ಸೊ ಈಗ ಏನು ಬರಿತೀವಿ -1.5 ಆ್ಯಂಡ್ ಎಸ್ದು 0 ಇದೆ ಆ್ಯಂಡ್
ಎಸ್ ಒನ್ 0 ಇದೆ ಆ್ಯಂಡ್ ಎಸ್ ಟುದು 0 ಇದೆ. ಸೊ 0 0 ಆ್ಯಂಡ್ ಕ್ವಾಂಟಿಟಿ ಇದಕ್ಕೆ ಏನು ಬರುವುದಿಲ್ಲ. ಸೊ 0. ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ನಮಗೆ ಇಂಡಿಕೇಟರಲ್ಲಿ ಲೀಸ್ಟ್ ನೆಗೆಟಿವ್ ಇಂಡಿಕೇಟರ್ನ ನಾವು ನೋಡಬೇಕು. ಇದರಲ್ಲಿ ನಮಗೆ 1 -1 ಆ್ಯಂಡ್ -1.5 ಅಲ್ಲಿ ಲೀಸ್ಟ್ ನೆಗೆಟಿವ್ ಇಂಡಿಕೇಟರ್ ಅಂದರೆ -1.5 ಇದೆ. ಸೊ ಈಗೇನಾಯಿತು, ವೈ ಕಾಲಮ್ ನಮಗೆ ಪಿಯೋಟಲ್ ಕಾಲಮ್ ಆಯಿತು. ಇದು ವೈ ಕಾಲಮ್ ಏನಾಯಿತು, ಪಿಯೋಟಲ್ ಕಾಲಮ್ ಆಯಿತು. ಈಗ ಪಿಯೋಟಲ್ ಕಾಲಮ್ ಆದಮೇಲೆ ಪಿಯೋಟಲ್ ರೋ ಹುಡುಕಬೇಕು. ಪಿಯೋಟಲ್ ರೋ ಬೇಕಂದರೆ ಮೊದಲಕ್ಕೆ ರೇಷೋ ಅಂದರೆ ಕ್ವಾಂಟಿಟಿ ಡಿವೈಡೆಡ್ ಬೈ ಪಿಯೋಟಲ್ ಕಾಲಮ್ ಮಾಡಬೇಕು. ಸೊ ಕ್ವಾಂಟಿಟಿ ಏನಿದೆ ಇಲ್ಲಿ 160 ಇದೆ ಆ್ಯಂಡ್ ಡಿವೈಡೆಡ್ ಬೈ ಅವರ್ ಪಿಯೋಟಲ್ ಕಾಲಮಲ್ಲಿ ಫಸ್ಟ್ ರೋ ಅಲ್ಲಿ ಏನಿದೆ 2 ಇದೆ. ಸೊ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 160 ಅಂದರೆ 80. ಆ್ಯಂಡ್ ಇದರಲ್ಲಿ ಸೇಮ್ ಕ್ವಾಂಟಿಟಿ ಡಿವೈಡೆಡ್ ಬೈ ಪಿಯೋಟಲ್ ಕಾಲಮ್ 240 ಡಿವೈಡೆಡ್ ಬೈ 2 ಏನು ಬರುತ್ತೆ, 120 ಬರುತ್ತೆ. ಎರಡು ರೇಷೋ 80 ಆ್ಯಂಡ್ 120 ಅಲ್ಲಿ ನಮಗೆ ಲೀಸ್ಟ್ ರೇಷೋ ಅಂದರೆ ಲೀಸ್ಟ್ ವ್ಯಾಲ್ಯೂ ಏನಿದೆ 80 ಇದೆ. ಸೊ ದಿಸ್ ಬಿಕಮ್ಸ್ ದಿ ಪಿಯೋಟಲ್ ರೋ ಆಗುತ್ತೆ. ಪಿಯೋಟಲ್ ರೋ ಆಯಿತು. ಸೊ ಈಗ ನಮಗೆ ಒಂದು ಎಲಿಮೆಂಟ್ ಪಿಯೋಟಲ್ ಕಾಲಮ್ ಆ್ಯಂಡ್ ಪಿಯೋಟಲ್ ರೋ ಅಲ್ಲಿ ಬರೋದು 2 ಆಯಿತು. ಸೊ ಇದೇನಾಯಿತು, ನಮಗೆ ಪಿಯೋಟ್ ಆಯಿತು. ಪಿಯೋಟ್ the first row becomes ಏನಾಯಿತು, the first row is the pivotal row ಆಯಿತು, pivotal row, and the second column is our pivotal column and 2 is the pivot ಆಯಿತು. and ಈಗ ನಾನ್ ಝೀರೋ ವೇರಿಯೇಬಲ್ s1 is replaced by y, therefore and now non-zero variable s1 ಇದೆಯಲ್ಲ, s1 is replaced by y. ಆ್ಯಂಡ್ ಇನ್ ಸ್ಟೆಪ್ 3 ಅಲ್ಲಿ ನಾವು ಏನು ಮಾಡಬೇಕು, ಪಿಯೋಟ್ ಇದೆಯಲ್ಲ, ಪಿಯೋಟನ್ನು ನಾವು ಯೂನಿಟಿಯಾಗಿ ಕನ್ವರ್ಟ್ ಮಾಡಬೇಕು. ಯೂನಿಟಿ ಅಂದರೆ 1. ಸೊ ಈಗ ನಾವು ಪಿಯೋಟ್ ಏನಿದೆ ನಮಗೆ 2 ಇದೆ, ಇದನ್ನು ನಾವು ಯೂನಿಟಿಯಾಗಿ ಕನ್ವರ್ಟ್ ಮಾಡಬೇಕಂದ್ರೆ ಸೊ ಮಲ್ಟಿಪ್ಲೈ ದಿ ಪಿಯೋಟ್ ಬೈ 1/2 ಮಾಡಿದರೆ ನಮಗೆ 1 ಬರುತ್ತೆ. ಸೊ ಏನು ಬರಿಬೋದು ನಾವು, r1 gives 1/2 r1 ರೋ ಆಪ್ರೇಷನ್ ಮಾಡಿ ಇದನ್ನು ನಾವು ಯೂನಿಟಿಯಾಗಿ ಕನ್ವರ್ಟ್ ಮಾಡಬೇಕು. ಆ್ಯಂಡ್ ಆಲ್ಸೋ s1 ಏನಾಗುತ್ತೆ, ಚೇಂಜಸ್ ಟು y ಆಗುತ್ತೆ. ಸೊ ಸ್ಟೆಪ್ 3 ಅಲ್ಲಿ ನಾವು ಏನು ಮಾಡ್ಬೋದು, ನಾನ್ ಝೀರೋ ವೇರಿಯೇಬಲ್ಸ್ ಇದೆ x, y, s1, s2 ಕ್ವಾಂಟಿಟಿ, ಆ್ಯಂಡ್ s1 ನಮಗೆ ಏನಾಗಿದೆ, y ಆಗಿ ಚೇಂಜ್ ಆಗಿದೆ. ಸೊ s2 ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ. ಆ್ಯಂಡ್ ಇಂಡಿಕೇಟರ್ ಮಲ್ಟಿಪ್ಲೈ ದ ಫಸ್ಟ್ ರೋ ಬೈ 1/2. ಈಗ ಫಸ್ಟ್ ರೋ ಇಂಟು 1/2 ಮಾಡಿದರೆ 1 ಇಂಟು 1/2 ಮಾಡಿದರೆ 1/2 ಆ್ಯಂಡ್ 2 ಇಂಟು 1/2 ಮಾಡಿದರೆ 1 ಬರುತ್ತೆ. 1 ಇಂಟು 1/2 ಮಾಡಿದರೆ 1/2, 0 ಇಂಟು 1/2 ಮಾಡಿದರೆ 0 ಬರುತ್ತೆ. ಆ್ಯಂಡ್ ಕ್ವಾಂಟಿಟಿ 160 ಡಿವೈಡೆಡ್ ಇಂಟು 1/2 ಅಂದರೆ 160 ಡಿವೈಡೆಡ್ ಬೈ 2 ಆಗುತ್ತೆ, ಏನಾಗುತ್ತೆ 80 ಆಗುತ್ತೆ. ಆ್ಯಂಡ್ ದಿ ರಿಮೈನಿಂಗ್ ವ್ಯಾಲ್ಯೂಸ್ ರಿಮೇನ್ಸ್ ಸೇಮ್, 3, 2, 0, 1, 240 ಆ್ಯಂಡ್ ಇಂಡಿಕೇಟರ್ -1, -1.5, 0, 0, 0. ಆ್ಯಂಡ್ ನಾವು 1 ಈಸ್ ದಿ ಪಿಯೋಟ್ ಆಯಿತು. ರೋ ಆಪ್ರೇಷನ್ನ ಯೂಸ್ ಮಾಡಿ ಪಿಯೋಟ್ ಕೆಳಗಡೆ ಇರುವ ಎಲಿಮೆಂಟ್ಸನ್ನು ನಾವು 0 ಆಗಿ ಮಾಡಬೇಕು. ಸೊ 2 ಆ್ಯಂಡ್ 1.5ನ ನಾವು 0 ಆಗಿ ಮಾಡಬೇಕು ಯೂಸಿಂಗ್ ರೋ ಆಪ್ರೇಷನ್. ರೋ ಆಪ್ರೇಷನ್ ಮಾಡಿದರೆ ಇದೇನಿದು r2, ಸೆಕೆಂಡ್ ರೋ ಅಲ್ಲ, r2 ಡ್ಯಾಶ್ ಗಿವ್ಸ್ ಯು r2 ಮೈನಸ್ 2r1 ಮಾಡಿದರೆ ಇದು ನಮಗೆ 0 ಆಗುತ್ತೆ. ಏನಿದೆ r2 ಏನಿದೆ, r2 ನಮಗೆ 2 ಇದೆ ಆ್ಯಂಡ್ r1 ಏನಿದೆ 1 ಇದೆ. ಸೊ 2 - 2 ಏನಾಗುತ್ತೆ, 0 ಆಗುತ್ತೆ. ಆ್ಯಂಡ್ ಸಿಮಿಲರ್ಲಿ ಇದನ್ನು ಥರ್ಡ್ ರೋನು ಹಾಗೆ ಮಾಡಬೇಕು. ಸೊ r3 ಡ್ಯಾಶ್ ಗಿವ್ಸ್ ಯು r3 ಏನಿದೆ 1.5 ಇದೆ, -1.5 ಇದೆ. ಸೊ ಇದನ್ನು 0 ಮಾಡಬೇಕಂದ್ರೆ ಪ್ಲಸ್ 1.5 ಇಂಟು r1 ಮಾಡಬೇಕು. ನೋಡಿ r3 ಏನಿದೆ -1.5 ಪ್ಲಸ್ 1.5 ಇಂಟು r1 ಏನಿದೆ 1 ಇದೆ.
ಸೊ -1.5 ಇಂಟು 1.5 ಮಾಡಿದರೆ ಏನು ಬರುತ್ತೆ, 0 ಬರುತ್ತೆ. ಸೊ 2 ಆ್ಯಂಡ್ -1.5ನ ನಾವು ಈಗ 0 ಮಾಡ್ಕೊಂಡ್ವಿ. ಸಿಮಿಲರ್ಲಿ R2 ಏನಿದೆ, ಇಲ್ಲಿ 3 ಇದೆ, 3 ಮೈನಸ್ 2 ಇಂಟು 1/2 ಮಾಡಬೇಕು. ಆ್ಯಂಡ್ 0 R2 ಇದೆ, 0 ಮೈನಸ್ 2 ಇಂಟು 1/2 ಆ್ಯಂಡ್ 1 ಇದೆ. ಆ್ಯಂಡ್ ಮೈನಸ್ 2 ಇಂಟು R1 ಆ್ಯಂಡ್ R2 ಏನಿದೆ 240 ಮೈನಸ್ 2 ಇಂಟು R1. 3 ಡ್ಯಾಶಲ್ಲಿ R3 ಅಂದರೆ -1 ಪ್ಲಸ್ 1.5 ಇಂಟು R1 ಮಾಡಬೇಕು. -1.5 ಪ್ಲಸ್ 1.5 ಇಂಟು 1, 0 ಪ್ಲಸ್ 1.5 ಇಂಟು R1 ಆ್ಯಂಡ್ 0 ಪ್ಲಸ್ 1.5 ಇಂಟು R1, 0 ಪ್ಲಸ್ 1.5 ಇಂಟು R1 ಮಾಡಬೇಕು. ಸ್ಟೆಪ್ 4ಅಲ್ಲಿ 0 ಮಾಡ್ಕೊಂಡಿರೋ ವ್ಯಾಲ್ಯೂನ ರಿಪ್ಲೇಸ್ ಮಾಡಬೇಕು. ಸ್ಟೆಪ್ 4ಅಲ್ಲಿ ಏನಿದೆ, ಮೊದಲು ನಾನ್ ಝೀರೋ ವೇರಿಯೇಬಲ್ಸ್ ಇದೆ, ಎಕ್ಸ್, ವೈ, S1, S2 ಆ್ಯಂಡ್ ಕ್ವಾಂಟಿಟಿ ಇದೆ. ಆ್ಯಂಡ್ ಇಲ್ಲಿ S1 ವೈ ಆಗಿ ರಿಪ್ಲೇಸ್ ಆಗಿದೆ. ಆ್ಯಂಡ್ S2 ಆ್ಯಂಡ್ ಇಂಡಿಕೇಟರ್ ಇಲ್ಲೇನಿದೆ ಇದೆ ಆ್ಯಸ್ ಇಟ್ ಈಸ್ ರಿಪ್ಲೇಸ್ ಮಾಡಿರಿ. 1/2 1, 1/2 0 ಆ್ಯಂಡ್ ETT. ಆ್ಯಂಡ್ ಇದು R2 ನಮಗೆ ಚೇಂಜ್ ಆಗುತ್ತೆ, 2 0 -1 1 80 ಆ್ಯಂಡ್ ಇಂಡಿಕೇಟರ್ -0.25 0 0.75 0 120. ಈಗ ನಾವು ಇಂಡಿಕೇಟರಲ್ಲಿ ನೆಗೆಟಿವ್ನ ಅಬ್ಸರ್ವ್ ಮಾಡ್ತೀವಿ. ಸೊ ವಿ ಅಬ್ಸರ್ವ್ ದಟ್ ಒನ್ ಆಫ್ ದಿ ಇಂಡಿಕೇಟರ್ ಈಸ್ ನೆಗೆಟಿವ್ ಇದೆ. ಸೊ ಇನ್ ಕೇಸ್ ಇಂಡಿಕೇಟರಲ್ಲಿ ಯಾವುದೇ ವ್ಯಾಲ್ಯೂ ನೆಗೆಟಿವ್ ಇರಲಿಲ್ಲ ಅಂದರೆ ದೇರ್ಫೋರ್ ದಿ ಸೊಲ್ಯೂಷನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಈಗ ನಮಗೆ ಇಂಡಿಕೇಟರಲ್ಲಿ ನೆಗೆಟಿವ್ ವ್ಯಾಲ್ಯೂ ಬಂದಿದೆ. ಸೊ ದ ಪ್ರೊಸೀಜರ್ ರಿಪೀಟ್ಸ್ ಅಗೇನ್. ಸೊ ನಮಗೆ ಇಂಡಿಕೇಟರಲ್ಲಿ ಒಂದೇ ನೆಗೆಟಿವ್ ವ್ಯಾಲ್ಯೂ ಇದೆ. ಸೊ ನಮಗೆ ಇದೇನಾಯಿತು, ಪಿಯೋಟಲ್ ಕಾಲಮ್ ಆಯಿತು, ಪಿಯೋಟಲ್ ಕಾಲಮ್. ಆ್ಯಂಡ್ ಈಗ ನಾವು ಪಿಯೋಟಲ್ ರೋ ಮಾಡಬೇಕು ಅಂದರೆ ರೇಷೋಸ್ ಅಂದರೆ ಕ್ವಾಂಟಿಟಿ ಡಿವೈಡೆಡ್ ಬೈ ದಿ ಪಿಯೋಟಲ್ ಕಾಲಮ್ ಅಂದರೆ 80 ಡಿವೈಡೆಡ್ ಬೈ 1/2 ಅಂದರೆ ಏನು ಬರುತ್ತೆ, 160. ಆ್ಯಂಡ್ 80 ಡಿವೈಡೆಡ್ ಬೈ 2 40 ಬರುತ್ತೆ. ಆ್ಯಂಡ್ ಇದರಲ್ಲಿ ನಮಗೆ ಲೀಸ್ಟ್ ಬಂದುಬಿಟ್ಟು 40 ಆಗುತ್ತೆ. ಸೊ ದಿಸ್ ಈಸ್ ಅವರ್ ಪಿಯೋಟಲ್ ರೋ ಆಯಿತು. ಆ್ಯಂಡ್ 2 ಈಸ್ ಅವರ್ ಪಿಯೋಟ್. ದೇರ್ಫೋರ್ ದ first column is our pivotal column and second row is pivotal row and 2 is our pivot ಆಯಿತು. ಸೊ ಈಗ ಏನು ಮಾಡಬೇಕು, ಪಿಯೋಟನ್ನು ನಾವು ಯೂನಿಟಿ ಮಾಡಬೇಕು. ಸೊ ಮಲ್ಟಿಪ್ಲೈ ದ ಹೋಲ್ ಸೆಕೆಂಡ್ ರೋ ಬೈ 1/2. ಇದರಲ್ಲಿ ಏನು ಬರೀಬೇಕು, ಮೇಕ್ ದ ಪಿಯೋಟ್ ಟು ಯೂನಿಟಿ ಬೈ ಮಲ್ಟಿಪ್ಲೈಯಿಂಗ್ ದ ಸೆಕೆಂಡ್ ರೋ ಬೈ 1/2. 1/2 ಮಾಡಿದರೆ ಇದು ಯೂನಿಟಿ ಆಗುತ್ತೆ. ಸೊ ಆ್ಯಂಡ್ ಸ್ಟೆಪ್ 5 ನಾನ್ ಝೀರೋ ವೇರಿಯೇಬಲ್ಸ್ ಎಕ್ಸ್, ವೈ, S1, S2 ಆ್ಯಂಡ್ ಕ್ವಾಂಟಿಟಿ. ಆ್ಯಂಡ್ ಆಲ್ಸೋ ಏನಾಗುತ್ತೆ ಇಲ್ಲಿ S2 ಈಸ್ ರಿಪ್ಲೇಸ್ಡ್ ಬೈ ದ ವೇರಿಯೇಬಲ್ ಎಕ್ಸ್. ನಾನ್ ಝೀರೋ ವೇರಿಯೇಬಲ್ಸಲ್ಲಿ ಫಸ್ಟ್ ಏನಿದೆ, ವೈ ಇದೆ, ಎಕ್ಸ್ ಆ್ಯಂಡ್ ಇಂಡಿಕೇಟರ್. ಓನ್ಲಿ ದ ಸೆಕೆಂಡ್ ರೋ ಚೇಂಜಸ್. ಸೊ ಇದು ಫಸ್ಟ್ ರೋ ಹಾಗೆ ಬರೀತೀರ, 1/2 1 1/2 0 80. 2 ಡಿವೈಡ್ ಏನಿದೆ ಸೆಕೆಂಡ್ ರೋ ಇಂಟು 1/2 ಅಂದರೆ 2 ಇಂಟು 1/2 ಮಾಡಿದರೆ ಏನು ಬರುತ್ತೆ, 1 ಬರುತ್ತೆ. ಆ್ಯಂಡ್ 0 ಇದೆ, ಸೊ 0 ಬರುತ್ತೆ. -1/2 1/2 ಆ್ಯಂಡ್ 40 ಬರುತ್ತೆ. ಆ್ಯಂಡ್ ದಿ ಇಂಡಿಕೇಟರ್ ಕಾಲಮ್ ಏನು ಚೇಂಜ್ ಆಗೋದಿಲ್ಲ, -0 0.75 0 120. ಸೊ ಈ ಪರ್ಫಾರ್ಮ್ ಎಲಿಮೆಂಟ್ರಿ ರೋ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು.
elementary row transformation. R1 changes to R1 minus 1 by 2 R2 and R3 changes to R3 plus 0.25 R2. ಏಕೆಂದರೆ ಇದು ನಮಗೆ ಪಿ ಒ ಟಿ ಇದೆ. ಸೊ ಇದು ಆ್ಯಂಡ್ ಇದು ಎರಡನ್ನು ನಾವು ಝೀರೋ ಮಾಡಬೇಕು. ಸೊ R1 ಚೇಂಜಸ್ ಟು R1 ಮೈನಸ್ 1 by 2 R2 ಮಾಡಬೇಕು ಆ್ಯಂಡ್ R3 ಆ್ಯಂಡ್ ಇದು R3 ಚೇಂಜಸ್ ಟು R3 ಪ್ಲಸ್ 0.25 ಇಂಟು R2 ಮಾಡಿದರೆ ಇವೆರಡು ಝೀರೋ ಆಗುತ್ತೆ ಆ್ಯಂಡ್ ದಿ ಹೋಲ್ ರೋ ಚೇಂಜಸ್. R1 ಅಂದರೆ ಫಸ್ಟ್ ರೋ, R3 ಅಂದರೆ ಥರ್ಡ್ ರೋ. ನಾವು ಸ್ಟೆಪ್ 6ಅಲ್ಲಿ ನಾನ್ ಝೀರೋ ವೇರಿಯೇಬಲ್ ಎಕ್ಸ್ ವೈ S1 S2 ಕ್ವಾಂಟಿಟಿ, ಇದರಲ್ಲಿ ನಮಗೆ ಫಸ್ಟ್ ರೋ ಆ್ಯಂಡ್ ಥರ್ಡ್ ರೋ ಅಷ್ಟೇ ಚೇಂಜ್ ಆಗುತ್ತೆ. ಸೊ ವೈ ಎಕ್ಸ್ ಡೆಲ್ಟಾ ಆ್ಯಂಡ್ ಈಗ ಸೆಕೆಂಡ್ ರೋ ಆ್ಯಸ್ ಇಟ್ ಈಸ್ ಇದೆ 1 0 ಮೈನಸ್ 1 by 2 1 by 2 40. ಸೊ R1 ರೋ ಚೇಂಜ್ ಆಗುತ್ತೆ. R1 ಅಂದರೆ 1 by 2 ಮೈನಸ್ 1 by 2 ಇಂಟು 1 ಮಾಡಿದರೆ 0 ಬರುತ್ತೆ ಆ್ಯಂಡ್ 1 ಮೈನಸ್ 1 by 2 ಇಂಟು 0 ಮಾಡಿದರೆ 1 ಬರುತ್ತೆ. 1 by 2 ಮೈನಸ್ 1 by 2 ಇಂಟು R2 ಅಂದರೆ ಏನಿದೆ ಮೈನಸ್ 1 by 2 ಮಾಡಿದರೆ 3 by 4 ಬರುತ್ತೆ. R1 ಏನಿದೆ 0 ಮೈನಸ್ 1 by 2 ಇಂಟು 1 by 2 ಮಾಡಿದರೆ ಏನು ಬರುತ್ತೆ ಮೈನಸ್ 1 by 4 ಆ್ಯಂಡ್ ಕ್ವಾಂಟಿಟಿ R1 ಅಂದರೆ 80 ಇದೆ ಮೈನಸ್ 1 by 2 ಇಂಟು 40 R1 ಮೈನಸ್ ಅಂದರೆ 60 ಬರುತ್ತೆ. ಆ್ಯಂಡ್ R3 ಅಂದರೆ ಫಸ್ಟ್ R3 ಮೈನಸ್ 0.25 ಪ್ಲಸ್ 0.25 ಇಂಟು 1 ಮಾಡಿದರೆ ನಮಗೆ 0 ಬರುತ್ತೆ ಆ್ಯಂಡ್ 0 ಇದೆ. ಸೊ 0 ಆ್ಯಂಡ್ R3 ಅಂದರೆ 0.75 ಪ್ಲಸ್ 0.25 ಇಂಟು R2 ಅಂದರೆ ಮೈನಸ್ 1 by 2 ಮಾಡಿದರೆ ಏನು ಬರುತ್ತೆ 0.625 ಆ್ಯಂಡ್ R3ಅಲ್ಲಿ 0 ಪ್ಲಸ್ 0.25 ಇಂಟು R2 ಅಂದರೆ 1 by 2 ಏನು ಬರುತ್ತೆ ಇದು 0.125 ಆ್ಯಂಡ್ ದಿ ಲಾಸ್ಟ್ R3 ಅಂದರೆ 120 ಪ್ಲಸ್ 0.25 ಇಂಟು R2 ಅಂದರೆ 40 ಇದೆ, ಇದೇನು ಬರುತ್ತೆ 130 ಬರುತ್ತೆ. ಸಿನ್ಸ್ ದೇರ್ ಈಸ್ ನೋ ನೆಗೆಟಿವ್ ಇಂಡಿಕೇಟರ್, ಇದರಲ್ಲಿ ನಮಗೆ ನೆಗೆಟಿವ್ ಇಂಡಿಕೇಟರ್ ಯಾವುದೂ ಇಲ್ಲ. ದಿ ಎಂಟ್ರೀಸ್ ಇನ್ ದಿ ಲಾಸ್ಟ್ ಕಾಲಮ್ ವಿಲ್ ಗಿವ್ಸ್ ದ ಆಪ್ಟಿಮಲ್ ಸೊಲ್ಯೂಷನ್. ಈಗ ನಮಗೆ Z ಏನಿದೆ ಮ್ಯಾಕ್ಸಿಮಮ್ ಇದೆ. ದಸ್ Z ಈಸ್ ಮ್ಯಾಕ್ಸಿಮಮ್. ಇದು ಇಂಡಿಕೇಟರಲ್ಲಿ ಬರೋದ ಲಾಸ್ಟ್, ಇದು Z ಮ್ಯಾಕ್ಸಿಮಮ್. ಸೊ Z ಮ್ಯಾಕ್ಸ್ ಈಸ್ ಈಕ್ವಲ್ ಟು 130 ಆ್ಯಟ್ ಏನಿದೆ ಎಕ್ಸ್ ವ್ಯಾಲ್ಯೂ ಏನಿದೆ 40 ಆ್ಯಟ್ ಎಕ್ಸ್ ಈಸ್ ಈಕ್ವಲ್ ಟು 40 ಆ್ಯಂಡ್ ವೈ ಈಸ್ ಈಕ್ವಲ್ ಟು 60. ಹೆನ್ಸ್ ದ ಪ್ರೂಫ್.